ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹಾಬಲ ಮನೆಯವ್ರ ಜೊತೆ ಊಟ ಮಾಡ್ತಾ ಇರುವಾಗ ದಾಸ ಬರ್ತಾನೆ. ಯಾರ ಹತ್ರ ಅಪ್ಪ ಫೋನಲ್ಲಿ ಅಷ್ಟೊಂದು ಟೆನ್ಷನಲ್ಲಿ ಮಾತಾಡ್ತಿದ್ದೆ ಅಂತಾರೆ ಮಹಾಬಲ. ಹರಿಯವ್ರ ಹತ್ರ ಕಳಿಸಿರೋ ಗೋಲ್ಡ್ ದುಡ್ಡು ಯಾವುದು ಅವರಿಗೆ ಸಿಗಲಿಲ್ವಂತೆ ಅಂತಾನೆ ದಾಸ. ಆಗ ಮಹಾಬಲ ಚಂದನ ಮುಖ ನೋಡಿ, ದಾಸು ನೀನೇನು ಹೇಳ್ತಿದ್ಯಾ? ಅಳಿಯಂದ್ರು ಹೋಗಿ 3 ಗಂಟೆ ಮೇಲಾಯಿತು, ಇನ್ನೂ ತಲುಪಿಲ್ವಾ ಅಂತಾರೆ. ಹ್ಞೂ ಅಪ್ಪ, ಹರಿ ಇನ್ನೂ ಬಂದಿಲ್ಲ ಅಂತ ಕೋಪದಲ್ಲಿ ಹೇಳಿ ಕಾಲ್ ಕಟ್ ಮಾಡಿದ್ರು ಅಂತಾನೆ ದಾಸ. ಬರೀ 100 ಕಿಲೋಮೀಟರ್ ಅಷ್ಟೇ, ಎಷ್ಟು ನಿಧಾನಕ್ಕೆ ಹೋದರೂ 2.5 ಗಂಟೆಯಲ್ಲಿ ತಲುಪ್ಬೋದು, ಯಾಕಿನ್ನೂ ತಲುಪಿಲ್ಲ ಅಂತಾರೆ ಮಹಾಬಲ. ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ ಅಂತಾನೆ ದಾಸ. ಕಾರ್ ಏನಾದರೂ ಕೆಟ್ಟು ಹೋಗಿ ತೊಂದರೆ ಆಗಿದೆಯಾ? ಅಳಿಯಂದ್ರಿಗೆ ಒಂದು ಕಾಲ್ ಮಾಡಿ ನೋಡಪ್ಪ ಅಂತಾರೆ ಮಹಾಬಲ. ಈಚೆ ಹರಿನ ಕಾರಿಂದ ಹೇಳ್ಕೊಂಡು ಬಂದು ಒಂದು ಗೋಡಾನಲ್ಲಿ ತಳ್ತಾರೆ. ಯಾರೋ ನೀವೆಲ್ಲ ಅಂತಾನೆ ಹರಿ. ಈಚೆ ಮಹಾಬಲ ಬಂದು ಸೋಫಾದಲ್ಲಿ ಕೂತ್ಕೊಳ್ತಾ, ದಾಸು ಅಳಿಯಂದ್ರು ಫೋನ್ ಮಾಡಿದ್ರಾ ಅಂತಾನೆ. ಇಲ್ಲಪ್ಪ, ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ ಅಂತಾನೆ ದಾಸ. ಚಂದನ, ಅಳಿಯಂದ್ರ ಫೋನಲ್ಲಿ ಬ್ಯಾಟ್ರಿ ಲೋ ಇತ್ತಾ ಅಂತಾರೆ ಮಹಾಬಲ. ಗೊತ್ತಿಲ್ಲಪ್ಪ, ನಾನು ನೋಡಲಿಲ್ಲ ಅಂತಾಳೆ ಚಂದನ. ಏನಮ್ಮ ನೀನು, ಅಳಿಯಂದ್ರು ಅಷ್ಟು ದೂರ ಅಷ್ಟು ಹಣ ತಗೊಂಡು ಪ್ರಯಾಣ ಮಾಡ್ತಿದ್ದಾರೆ, ನೀನು ನೋಡಬೇಕಲ್ವಾ ಅಂತಾರೆ ಮಹಾಬಲ. ಅಪ್ಪ, ನಮ್ಮ ಗಾಡೀಲಿ GPS ಸಿಸ್ಟಮ್ ಇದೆ, ಟೈಮ್ ಲೈನ್ ನೋಡಿದರೆ ಕಾರ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತಾನೆ ದಾಸ. ಹೌದಾ, ಸ್ವಲ್ಪ ಬೇಗ ಬೇಗ ನೋಡಪ್ಪ ಅಂತಾರೆ ಮಹಾಬಲ. ಅಪ್ಪ, ನಾವು ಹೇಳಿದ ಜಾಗಕ್ಕೆ ಕಾರ್ ಹೋಗೇ ಇಲ್ಲ ಅಂತಾನೆ ದಾಸ. ಹೋಗಿಲ್ವಾ? ಎಲ್ಲಿದೆ ಅಂತ ನೋಡು ಅಂತಾರೆ ಮಹಾಬಲ. ಎಲ್ಲೋ ಸಿಗ್ನಲ್ ಇಲ್ಲದೆ ಇರೋ ಕಡೆ ಪಾಸ್ ಆಗ್ತಿದೆಯಪ್ಪ, GPS ಕ್ಯಾಚ್ ಆಗ್ತಾ ಇಲ್ಲ ಅಂತಾನೆ ದಾಸ. ಅಪ್ಪ, ನೀವು ಲೊಕೇಶನ್ ಕರೆಕ್ಟಾಗಿ ಕೊಟ್ಟಿದ್ದೀರ ತಾನೆ, ಅಥವಾ ತಪ್ಪಾಗೇನಾದರೂ ಅಂತಾಳೆ ಚಂದನ. ನಾನು ಯಾಕಮ್ಮ ತಪ್ಪಾಗಿ ಕೊಡಲಿ, ಇದು ಲಕ್ಷ ಲಕ್ಷ ಹಣದ ವ್ಯವಹಾರ, ನಿನಗೆ ಅಷ್ಟು ಗೊತ್ತಾಗಲ್ವಾ? ಬೇಕಿದ್ರೆ ನೀನೇ ನೋಡು, ಸರಿಯಾಗಿದೆ ಅಮ್ಮ, ನೋಡು ಅಂತ ಫೋನ್ ತೋರಿಸ್ತಾರೆ ಮಹಾಬಲ. ಅಪ್ಪ, GPS ಟೈಮ್ ಲೈನ್ ಗಮನಿಸ್ತಿದ್ರೆ ಲೊಕೇಶನ್ ತಲುಪೋಕೆ 9 ಕಿಲೋಮೀಟ್ರ್ ಮುಂಚೆನೇ ಗಾಡಿ ಟರ್ನ್ ಆಗಿದೆ ಅಂತಾನೆ ದಾಸ. ಅದು ಹೇಗೆ ಸಾಧ್ಯ ದಾಸ್ ಅಂತಾರೆ ಮಹಾಬಲ. ಒಂದು ವೇಳೆ ರೂಟ್ ಗೊತ್ತಾಗದೆ ಬೇರೆ ಕಡೆಗೆ ಹೋಗಿರ್ಬೋದಾ ಅಂತಾಳೆ ದಿವ್ಯಾ. ನಾವು ಯಾಕೋ ಹರಿಗೆ ಇಷ್ಟು ದೊಡ್ಡ ಜವಾಬ್ದಾರಿನ ಕೊಟ್ಟು ತಪ್ಪು ಮಾಡಿದ್ವಿ ಅನ್ನಿಸ್ತಿದೆ ಅಪ್ಪ. ಹಣ ಚಿನ್ನ ಎಲ್ಲ ನೋಡಿದ ತಕ್ಷಣ ಅವನ ಮನಸ್ಸು ಚೇಂಜ್ ಆಗೋಯ್ತು ಏನೋ, ಹೆಂಡ್ತಿನೂ ಬೇಡ ಸಂಬಂಧಗಳು ಬೇಡ ಅಂತ ಅವ್ನು ನಿಜವಾದ ಬಣ್ಣ ತೋರಿಸ್ಬಿಟ್ಟ ಅಂತಾನೆ ದಾಸ. ಅಣ್ಣ, ಏನು ಮಾತಾಡ್ತಿದ್ಯಾ? ಅವ್ರು ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಬಗ್ಗೆ ತಪ್ಪಾಗೆಲ್ಲ ಮಾತಾಡಬೇಡ ಅಂತಾಳೆ ಚಂದನ. ನಾನೆಲ್ಲಿ ತಪ್ಪು ಮಾತಾಡ್ತಿದ್ದೀನಿ ಚಂದನ? ಅವ್ನು ರೂಟ್ ಚೇಂಜ್ ಮಾಡಿರೋದು, ಅವ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಿರೋದು ಎಲ್ಲ ನೀನೇ ನೋಡ್ತಿದ್ಯಲ್ಲಮ್ಮ. ಅದ್ರ ಮೇಲೂ ಏನಾದರೂ ಸಮಸ್ಯೆ ಇದ್ದರೆ ಫೋನ್ ಮಾಡಿ ಹೇಳ್ಬೋದಾಗಿತ್ತಲ್ವಾ? ಸ್ವಿಚ್ ಆಫ್ ಯಾಕೆ ಮಾಡ್ಕೋಬೇಕಿತ್ತು? ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕಾ ಪ್ಲ್ಯಾನ್ ಅನ್ನಿಸ್ತಿಲ್ವ? ನೀನೇ ಯೋಚನೆ ಮಾಡು ಅಂತಾನೆ ದಾಸ. ದಾಸು, ಹಾಗೆಲ್ಲ ನೀನು ಮಾತಾಡಬೇಡ, ಅವರು ನಮ್ಮ ಅಳಿಯಂದ್ರು, ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತಾರೆ ಮಹಾಬಲ. ಬೇರೆ ಏನಿದೆ ಅಪ್ಪ ಅವ್ರ ಬಗ್ಗೆ ಮಾತಾಡೋದಕ್ಕೆ? ಅವ್ನ ಹುಟ್ಟು ಗುಣ ಏನು ಅಂತ ಈಗಲಾದರೂ ನಿಮಗೆ ಗೊತ್ತಾಯ್ತಾ? ಮೋಸ ಮಾಡೋದೇ ಅವನ ಬುದ್ಧಿ ಅಂತಾನೆ ದಾಸ. ಅಣ್ಣ ಪ್ಲೀಸ್, ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಬೇಡ ಅಪ್ಪ, ಅಣ್ಣನ ಹತ್ರ ಸ್ವಲ್ಪ ಸುಮ್ಮನೆ ಇರೋದಕ್ಕೆ ಹೇಳಪ್ಪ ಅಂತಾಳೆ ಚಂದನ. ದಾಸು, ನೀನು ಸುಮ್ಮನೆ ಇರು, ಗೊತ್ತಿಲ್ಲದೆ ಹಾಗೆಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಚಂದನ, ನೀನೇ ಅಳಿಯಂದ್ರಿಗೆ ಕಾಲ್ ಮಾಡಮ್ಮ ಅಂತಾರೆ ಮಹಾಬಲ. ಸರಿಯಪ್ಪ ಅಂತ ಚಂದನ ಕಾಲ್ ಮಾಡ್ತಾಳೆ. ಏನಮ್ಮ, ರಿಂಗ್ ಆಗ್ತಿದ್ಯಾ ಅಂತಾರೆ ಮಹಾಬಲ. ಇಲ್ಲಪ್ಪ, ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತಾಳೆ ಚಂದನ. ಅಪ್ಪ, ಬೇರೆ ಏನಾದರೂ ಪ್ರಾಬ್ಲಮ್ ಆಗಿರಬಹುದಾ ಅಂತಾಳೆ ಚಂದನ. ಏನೇ ಆದರೂ ನಮಗೆ ಹೇಳೋದಕ್ಕೇನು, ಸ್ವಿಚ್ ಆಫ್ ಮಾಡಿಕೊಳ್ಳೋ ಅವಶ್ಯಕತೆ ಏನಿತ್ತು? ಅವನ್ನ ನಂಬಿ ನಾವು ಪಕ್ಕ ಮೋಸ ಹೋಗಿದ್ವಿವಪ್ಪ. ಅಳಿಯಂದ್ರು ಅಂತ ನೀನು ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ದೆ, ನಿನ್ನ ನಂಬಿದೆ ಅಂತ ನಾನು ನಂಬಿಬಿಟ್ಟೆ, ಕೊನೆಗೆ ಎಲ್ರಿಗೂ ಹಿಡಿ ಮಣ್ಣು ತಿನ್ನಿಸಿ ಬಿಟ್ಟು ಹೋದ ಅಂತಾನೆ ದಾಸ. ಈಚೆ ಹರಿನ ಕುರ್ಚಿಗೆ ಕಟ್ಟಾಕಿರ್ತಾರೆ. ರೌಡಿಗಳು ಇಸ್ಪಿಟಾಡ್ತಾ ಕೂತಿರ್ತಾರೆ. ಯಾರೋ ನೀವೆಲ್ಲ, ನನ್ನ ಯಾಕೆ ಕಟ್ಟಾಕಿದ್ದೀರಾ? ಹಣ ಚಿನ್ನ ಎಲ್ಲ ಯಾವನು ಎತ್ಕೊಂಡು ಹೋದ ತಾನೆ, ಮತ್ತೆ ನನ್ನ ಯಾಕೆ ಇಲ್ಲಿ ತಂದು ಕೂರಿಸಿದ್ದೀರಾ? ನಿಜ ಹೇಳಿ ಸಾಯಿರೋ, ಯಾರೋ ನೀವು? ಹಣ ಕದಿಯೋಕ್ಕೆ ಬಂದಿರೋರಂತೂ ಅಲ್ಲ, ಏನು ನಿಮ್ಮ ಪ್ಲ್ಯಾನು? ಏಯ್, ಬೇರೆ ಯಾರನ್ನು ಕಿಡ್ನಾಪ್ ಮಾಡೋಕ್ಕೆ ಹೋಗಿ ಮಿಸ್ ಆಗಿ ನನ್ನ ಕಿಡ್ನಾಪ್ ಮಾಡಿದಿರಿ ಕಣರೋ, ಬಿಟ್ಬಿಡ್ರೋ. ನನ್ನ ಕಿಡ್ನಾಪ್ ಮಾಡಿ ಯಾರಿಗೋ ಕಾಲ್ ಮಾಡಿ ದುಡ್ಡು ಕೇಳೋ ಐಡಿಯಾ ಇದ್ದರೆ ಅದನ್ನು ಇಲ್ಲಿಗೆ ಬಿಟ್ಬಿಡಿ, ನಿಮ್ಮ ಆಸೆ ಯಾವತ್ತಿಗೂ ಈಡೇರಲ್ಲ, 1 ನಯಾ ಪೈಸೆನೂ ಸಿಗಲ್ಲ, ನೆನ್ಪಿಟ್ಕೊಳ್ಳಿ ಅಂತಾನೆ ಹರಿ. ಜಾಸ್ತಿ ಮಾತಾಡ್ತವನೆ ಅಂತ ಒಬ್ಬ ರೌಡಿ ಹೇಳ್ತಾನೆ. ಕಟ್ಟು ಬಿಚ್ಚು ಬನ್ರೋ, ಕಿವಿ ಕೇಳಿಸ್ತಿಲ್ವಾ? ಪಾಪ ಅಂತ ಗಾಡಿ ನಿಲ್ಲಿಸಿದೆ, ತಪ್ಪಾಗಾಯ್ತು. ಯಾಕ್ರೋ ಕೆಟ್ಟ ಕೆಲಸ ಮಾಡೋದಕ್ಕೆ ಅಮಾಯಕರ ಹತ್ರ ಹೆಲ್ಪ್ ಕೇಳ್ತೀರಾ? ನಿಮಗೆಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀರಾ? ದೇವರು ನೋಡ್ತಿದ್ದಾನೆ ಅಂತಾನೆ ಹರಿ. ಏನೋ ಇವನು ಕ್ವಾಟ್ಲೆ, ಫಸ್ಟ್ ಹೋಗಿ ಅವನ ಬಾಯಿಗೆ ಪ್ಲಾಸ್ಟರ್ ಹಾಕೋ ಅಂತಾನೆ ರೌಡಿ. ಆಗ ಒಬ್ಬ ಹರಿ ಹತ್ರ ಬಂದು ಪ್ಲಾಸ್ಟರ್ ಹಾಕೋಕ್ಕೆ ನೋಡ್ತಾನೆ. ಬಾ ಅಣ್ಣ, ನನ್ನ ಬಳ್ಳಿ ಬಿಡ್ಸೋಣ, ಬಾಯಿ ಮಾತ್ರ ಮುಚ್ಚಬೇಡ, ಇಬ್ಬರು ಕೂತ್ಕೊಂಡು ಮಾತಾಡೋಣ, ಬಾಯಿಗೆ ಟೇಪ್ ಹಾಕಬೇಡ ಅಣ್ಣ ಅಂತಾನೆ ಹರಿ. ಆಗ ರೌಡಿ ಹರಿ ಬಾಯಿಗೆ ಪ್ಲಾಸ್ಟರ್ ಹಾಕ್ತಾನೆ. ಈಚೆ ದಾಸ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಚಂದನ ಅಮ್ಮ ದಿವ್ಯಾನೂ ಇರ್ತಾರೆ. ಏನಾಯ್ತೆ ಅಂತಾರೆ ಅಮ್ಮ. ಏನಮ್ಮ ಹೇಳೋದು, ಅಳಿಯ ಅಂತ ಹೇಳಿ ಮನೆ ತೊಳೆದು ಹೋಗ್ಬಿಟ್ಟ, ಅಪ್ಪಂಗೆ ಇದನ್ನು ಹೇಗಮ್ಮ ಹೇಳೋದು ಅಂತಾನೆ ದಾಸ. ಅಣ್ಣ, ಏನಾಯಿತು ಅಂತ ಸರಿಯಾಗಿ ಹೇಳೋಣ ಅಂತಾಳೆ ಚಂದನ. ನಾವು ಯಾಮರಿದ್ವಿ, ಅವ್ನು ನಮ್ಮ ನಂಬಿಕೆಗೆ ಮೋಸ ಮಾಡಿದ್ದಾನೆ,
ಎಲ್ಲ ಕಡೆ ವಿಚಾರಿಸಿದ್ದೀನಿ. ನಮ್ಮ ಚಿನ್ನ ಹಣ ಎಲ್ಲ ತಗೊಂಡು ಎಸ್ಕೇಪ್ ಆಗಿದ್ದಾನೆ ಅಂತಾನೆ ದಾಸ. ನೀನು ನಿಮ್ಮ ಅಪ್ಪ ವರ್ಷಾನುಗಟ್ಟಲೆ ಸಂಪಾದನೆ ಮಾಡಿದ್ದನ್ನು ಒಂದೇ ದಿವಸದಲ್ಲಿ ಹೊತ್ಕೊಂಡು ಹೋದ್ನಲ್ಲೋ ಅಂತಾರೆ ಅಮ್ಮ. ಏನಮ್ಮ ನೀನು ಅಣ್ಣನ ಜೊತೆ ಸೇರಿಕೊಂಡು ನೀನು ಹಾಗೆ ಮಾತಾಡ್ತಿದ್ಯಲ್ಲ, ಹರಿ ಏನು ಅಂತ ನನಗೆ ಗೊತ್ತು ಅಂತಾಳೆ ಚಂದನ. ನಿನ್ನ ನಂಬಿಕೆ ಸುಳ್ಳು ಚಂದನ. ಅವ್ನು ನಿನ್ನ ಜೊತೆ ಇಷ್ಟು ದಿನ ಇದ್ದಿದ್ದೇ ಹಣಕ್ಕೋಸ್ಕರ. ಅವ್ನು ದೊಡ್ಡ ಕಳ್ಳ, ಫ್ರಾಡು, ಮೋಸಗಾರ ಅಂತಾನೆ ದಾಸ. ನೀನೇನೇ ಹೇಳಿದ್ರು ನಾನು ನಂಬಲ್ಲ ಅಣ್ಣ. ದುಡ್ಡಿಗೋಸ್ಕರ ಕಳ್ತನ ಮಾಡೋಷ್ಟು ಚೀಪ್ ಮೆಂಟಾಲಿಟಿ ಹರಿಗಿಲ್ಲ. ಸುಮ್ಮನೆ ತಪ್ಪಾಗಿ ಯೋಚನೆ ಮಾಡೋದು ಬಿಟ್ಟು ಅವ್ರಿಗೆ ಏನಾಗಿದೆ ಅಂತ ವಿಚಾರಿಸಿ ಪ್ಲೀಸ್ ಅಂತಾಳೆ ಚಂದನ. ಇನ್ನು ನೀನು ಅವನ್ನ ನಂಬ್ತೀಯಾ? ಅವನು ಮಹಾನ್ ಕಿಲಾಡಿ ಕಣೆ. ದಿಕ್ಕು ತಪ್ಪಿಸಿ ಕಾರ್ ನಿಲ್ಲಿಸಿ GPS ಆಫ್ ಮಾಡಿದ್ದಾನೆ. ಯಾರೋ ಫಾಲೋ ಮಾಡಬಾರ್ದು ಅಂತಾನೆ ಈ ಥರ ಎಲ್ಲ ಮಾಡಿದ್ದಾನೆ. ಅವನು ನೀನು ಅಂದ್ಕೊಂಡ್ರಷ್ಟು ಒಳ್ಳೆಯವನಲ್ಲ ಕಣೆ ಚಂದು ಅಂತಾನೆ ದಾಸು. ನೀನು ಹಳೆ ವಿಚಾರನೆಲ್ಲ ಮಾತಾಡಬೇಡ ಚಂದು. ನಿನ್ನ ಅಪ್ಪ ಅವನು ಎಷ್ಟು ನಂಬಿದ್ರು ಅಂತ ನೀನೇ ನೋಡಿದ್ಯಲ್ಲ ಕಂದ. ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀನಿ ಅಂತಲೂ ಹೇಳಿದರು. ರಾತ್ರಿಯೆಲ್ಲ ನನ್ನ ಹತ್ರ ಅದ್ರ ಬಗ್ಗೆನೇ ಮಾತಾಡಿದ್ದಾರೆ. ಯಾರಮ್ಮ ಮಾತಾಡ್ತಿದ್ದೀರಿ ಇದನ್ನೆಲ್ಲ? ಹಣ ಚಿನ್ನ ನೋಡಿದ ತಕ್ಷಣ ಬುದ್ಧಿ ಚೇಂಜ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾರನ್ನು ನಂಬೋದು ಯಾರನ್ನು ಬಿಡೋದು ಒಂದೂ ಗೊತ್ತಾಗ್ತಿಲ್ಲ ಅಂತಾರೆ ಅಮ್ಮ. ನೀನು ಯಾಕಮ್ಮ ಹೀಗೆ ಮಾತಾಡ್ತಿದ್ಯಾ? ಅವ್ರು ಅಂಥವ್ರಲ್ಲ ಅಮ್ಮ ಅಂತಾಳೆ ಚಂದನ. ನಾವು ಇಷ್ಟೆಲ್ಲ ಹೇಳಿದ್ರು ನಿನಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಆದರೆ ನಿನಗೆ ನನ್ನ ಮೇಲಿನ ನಂಬಿಕೆಗಿಂತ ಆ ಡ್ರೈವರೇ ಹೆಚ್ಚಾಗಿ ಹೋದ್ನಲ್ಲ, ಎಂಥವನ್ನ ಮದುವೆ ಆಗಿದೆಯೇ ಅಂತಾರೆ ಅಮ್ಮ. ನಿಲ್ಸಮ್ಮ, ಯಾಕೆ ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ತಿದ್ದೀರಾ? ಅವರು ಹಣ ತಗೊಂಡು ಹೋಗಿಲ್ಲ ಅಂತ ನಾನು ಹೇಳಿಲ್ವಾ? ನನ್ನ ನಂಬಿ ಅಂತಾಳೆ ಚಂದನ. ಇನ್ನು ಹೇಗೆ ನಿನಗೆ ಹೇಳಬೇಕು ಅಂತಾರೆ ಅಮ್ಮ. ಇವಳನ್ನ ಬಿಡಮ್ಮ, ಇವಳಿಗೆ ಎಷ್ಟೇ ಹೇಳಿದರೂ ಅರ್ಥ ಆಗಲ್ಲ ಅಂತಾನೆ ದಾಸ. ಆ ಹರಿ ಹಣ ತಗೊಂಡು ಎಲ್ಲಿಗೆ ಹೋಗಿರ್ತಾನೆ? ಅವನ ಮನೆಗೆ ಹೋಗಿರ್ತಾನೆ ತಾನೆ. ಅವನ ಮನೆಗೆ ಹೋಗಿ ಅವನ ತಮ್ಮಂದ್ರಿಗೆ 2 ಬಿಗಿದ್ರೆ ಎಲ್ಲ ಬಾಯಿ ಬಿಡ್ತಾರೆ ಅಂತಾನೆ ದಾಸ. ಅದೇ ಕರೆಕ್ಟು, ಮೊದಲು ಆ ಕೆಲಸ ಮಾಡು ಅಂತ ಅಮ್ಮ ಹೇಳ್ತಾರೆ. ಸುಮ್ಮನಿರಮ್ಮ ಅಣ್ಣ, ನನ್ನ ಮಾತು ನಂಬು. ಹರಿ ಆ ಥರ ಕೆಲಸ ಮಾಡಿರಲ್ಲ. ಅವನಿಗೆ ನಿನ್ನ ಥರ ಹಣದ ಮೇಲೆ ಕೆಟ್ಟ ಆಸೆ ಇಲ್ಲ ಅಂತಾಳೆ ಚಂದನ. ಏಯ್ ಲೂಸ್ ಥರ ಮಾತಾಡಬೇಡ. ಕಳ್ಳನ ಕೈಲಿ ಖಜಾನೆ ಕೀ ಕೊಟ್ಟರೆ ಏನಾಗುತ್ತೆ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಅಂತಾನೆ ದಾಸ. ನೀನು ಮಾತ್ರ ಅವನ್ನ ಸುಮ್ಮನೆ ಬಿಡಬೇಡ. ಅವನ ಮನೆಗೆ ಹೋಗಿ ಏನು ಅಂತ ಕೇಳು ಅಂತಾರೆ ಅಮ್ಮ. ಅಮ್ಮ ಅಂತ ಕೂಗ್ತಾಳೆ ಚಂದನ. ಏನೇ ಅಮ್ಮ, ನಾವು ಅಷ್ಟೆಲ್ಲ ಹೇಳಿದ್ರು ನೀನು ಇದೇ ರಾಗ ತೆಗಿತಿದ್ಯಲ್ಲ. ಇಲ್ಲಿ ನೋಡು, ನಿನ್ನ ಮಾತನ್ನು ನಾವು ಯಾರೂ ನಂಬಲ್ಲ. ನೀನು ಬೇಕಾದರೆ ಅವನ್ನ ನಂಬು, ಅದು ನಿನ್ನ ಕರ್ಮ. ದಾಸ್, ನೀನು ಈಗಲೇ ಅವ್ರ ಮನೆಗೆ ಹೋಗಿ ವಿಚಾರಿಸು ಅಂತಾರೆ ಅಮ್ಮ. ಹೋಗ್ತೀನಮ್ಮ, ಈಗಲೇ ಹೋಗಿ ವಿಚಾರಿಸ್ತೀನಿ ಅಂತ ದಾಸ ನಿಂತ್ಕೋತಾನೆ. ಅಣ್ಣ, ನೀನು ಹೋಗಿ ಅಲ್ಲಿ ಇನ್ನೊಂದು ತೊಂದರೆ ಮಾಡೋದು ಬೇಡ. ಇವಾಗ ಏನು ಹರಿಯವ್ರ ಮನೆಗೆ ಹೋಗಿದ್ದಾರೋ ಇಲ್ವೋ ಅಂತ ನಿನಗೆ ಗೊತ್ತಾಗಬೇಕು ತಾನೇ. ನಾನೇ ಕಾಲ್ ಮಾಡಿ ಕೇಳ್ತೀನಿ ಪ್ಲೀಸ್ ಅಣ್ಣ ಅಂತಾಳೆ ಚಂದನ. ಚಂದು, ನನ್ನ ತಾಳ್ಮೆನ ಪರೀಕ್ಷೆ ಮಾಡಬೇಡ ಅಂತಾನೆ ದಾಸ್. ಸ್ವಲ್ಪ ವೆಯ್ಟ್ ಮಾಡೋಣ ಕಣೋ, ಅವಳು ಹೇಳ್ತಿದ್ದಾಳಲ್ಲ, ವೆಯ್ಟ್ ಮಾಡು ಅಂತಾರೆ ಅಮ್ಮ. ಚಂದನ ಆಚೆ ಹೋಗ್ತಾಳೆ. ಆಗ ಅಮ್ಮ ದಾಸನ ನೋಡಿ ಸ್ಮೈಲ್ ಮಾಡ್ತಾರೆ. ಈಚೆ ಚಂದನ ರೂಮಿಗೆ ಬಂದು ಕೂತ್ಕೊಂಡು ಅಳ್ತಾಳೆ. ದಾಸ ಹೇಳಿದ್ದನ್ನು ನೆನ್ಪು ಮಾಡ್ಕೋತಾ ಕಂಟಿಗೆ ಕಾಲ್ ಮಾಡ್ತಾಳೆ. ಆಗ ಕಂಟಿ ವೈಭವಿ ಹತ್ರ ಮಾತಾಡ್ತಿರ್ತಾನೆ. ಎಂಗೇಜ್ ಅಂತ ಬರುತ್ತೆ. ಬ್ಯುಸಿ ಅಂತ ಬರ್ತಿದೆಯಲ್ಲ, ಮುತ್ತು ಅಣ್ಣಂಗೆ ಕಾಲ್ ಮಾಡಲಾ? ಬೇಡ ಅನಿಸುತ್ತೆ. ಈ ವಿಷಯ ಮುತ್ತು ಅಣ್ಣಂಗೂ ಮೈಗೂ ಗೊತ್ತಾಗೋದು ಬೇಡ. ಸುಮ್ಮನೆ ಟೆನ್ಷನ್ ಆಗ್ತಾರೆ ಅಂತ ಚಂದನ ಆಚೆ ತಿರುಗ್ತಿರ್ತಾಳೆ. ಆಗ ಅಮ್ಮ ಬಂದು, ಚಂದು ಹರಿ ಮನೆಗೆ ಫೋನ್ ಮಾಡಿದ್ಯಾ ಅಂತಾರೆ. ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ ಅಂತಾಳೆ ಚಂದನ. ಹಾಗಾದರೆ ಅವನ ಥರನೇ ಇವರು ಎಲ್ಲ ಕಳ್ರ ಅಂತಾರೆ ಅಮ್ಮ ಅಂತ ಕೂಗ್ತಾಳೆ ಚಂದನ. ಮತ್ತಿನ್ನೇನೆ, ಈ ಟೈಮಲ್ಲಿ ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಅಂದರೆ ಏನರ್ಥ? ನೀನು ಕಾಲ್ ಮಾಡೇ ಮಾಡ್ತೀಯ ಅಂತ ಅವರಿಗೆಲ್ಲ ಗೊತ್ತು. ಅದಕ್ಕೆ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತಾರೆ ಅಮ್ಮ. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಆ ತರಹ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನೋ ಸಮಸ್ಯೆ ಆಗಿರಬೇಕು. ಅವರು ರೀಕಾಲ್ ಮಾಡೇ ಮಾಡ್ತಾರೆ. ವೆಯ್ಟ್ ಮಾಡೋಣ ಅಂತಾಳೆ ಚಂದನ. ಹಗಲಲ್ಲಿ ನಕ್ಷತ್ರ ಕಾಣಿಸುತ್ತೆ ಅಂತ ಆಕಾಶ ನೋಡೋರನ್ನು ಮುಟ್ಟಾಳ್ರು ಅಂತಾರೆ ಅಮ್ಮ. ಪ್ಲೀಸ್ ಅಂತಾಳೆ ಚಂದನ. ದುಡ್ಡಿಗೋಸ್ಕರ ಮೋಸ ಮಾಡೋ ಕುಟುಂಬದಲ್ಲಿ ನೀನಿದೆಯಾ ಅಂತ ಗೊತ್ತಿರಲಿಲ್ಲ ಕಣೆ ಅಂತಾರೆ ಅಮ್ಮ. ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಂತಾಳೆ ಚಂದನ. ಸುಮ್ಮನೆ ಇರ್ತೀನಿ, ಮುಂದೆ ಅವರನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಮುಂದೆ ನಿಮ್ಮಪ್ಪ ಏನು ಡಿಸಿಷನ್ ತಗೋತಾರೋ ಅದೇ ಫೈನಲ್, ತಿಳ್ಕೊ ಅಂತ ಅಮ್ಮ ಹೋಗ್ತಾರೆ. ಈಚೆ ಕಂಟಿ ವೈಭವಿ ಹತ್ರ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಚಂದನ ಕಾಲ್ ಮಾಡಿರೋದನ್ನು ನೋಡಿ ಅತ್ತಿಗೆ ಯಾಕೆ ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ ಅಂತ ಕಾಲ್ ಮಾಡ್ತಾನೆ. ಹಾಂ ಕಂಟಿ ಅಂತಾಳೆ ಚಂದನ. ಹೇಗಿದ್ದೀರಾ ಅತ್ತಿಗೆ ಅಂತಾನೆ. ಚೆನ್ನಾಗಿದ್ದೀನಿ. ಹರಿಯವ್ರು ಅಲ್ಲಿಗೆ ಬಂದಿದ್ದಾರಾ ಅಂತಾಳೆ ಚಂದನ. ಅವನೇ ಯಾಕತ್ತಿಗೆ ಇಲ್ಲಿಗೆ ಬರ್ತಾನೆ? ನಿಮ್ಮ ಮನೇಲೇ ಇದ್ದಾನಲ್ಲ ಅಂತಾನೆ ಕಂಟಿ. ಅದು ಅವರು ಹೊರಗಡೆ ಹೋಗಿದ್ರು, ಅಲ್ಲಿಗೇನಾದರೂ ಬಂದಿದ್ರಾ ಅಂತ ಕೇಳಿದೆ ಅಂತಾಳೆ ಚಂದನ. ಇಲ್ಲ ಅತ್ತಿಗೆ, ಅವನು ಇಲ್ಲಿಗೆ ಬಂದಿಲ್ಲ ಅಂತಾನೆ ಕಂಟಿ. ನಿಮಗೆ ಫೋನ್ ಏನಾದರೂ ಮಾಡಿದ್ರಾ ಅಂತಾಳೆ ಚಂದನ. ನಿನ್ನೆ ರಾತ್ರಿ ಅವನ ಜೊತೆ ಮಾತಾಡಿದ್ದೆಲ್ಲ ಅಷ್ಟು. ಏನಾಯ್ತತ್ತಿಗೆ, ಏನಾದರೂ ಪ್ರಾಬ್ಲಮ್ಮಾ ಅಂತಾನೆ ಕಂಟಿ. ಇಲ್ಲ ಆ ಥರ ಇಲ್ಲ, ಹೊರಗಡೆ ಹೋಗಿರೋರು ಇನ್ನೂ ಬಂದಿಲ್ಲ. ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಿತ್ತು, ಸೊ ಅದಕ್ಕೆ ಕೇಳಿದೆ ಅಂತಾಳೆ ಚಂದನ. ಸ್ವಿಚ್ ಆಫ್? ಹರಿ ಯಾವತ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋನೇ ಅಲ್ವಲ್ಲ ಅಂತಾನೆ ಕಂಟಿ. ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ ಅಂತಾಳೆ ಚಂದನ. ಮನೇಲಿ ಏನಾದರೂ ಪ್ರಾಬ್ಲಮ್ ಆಯ್ತಾ ಅತ್ತಿಗೆ ಅಂತಾನೆ ಕಂಟಿ. ಚೇಚೆ ಆ ಥರ ಏನಿಲ್ಲ, ಅವ್ರು ಇನ್ನೂ ಮನೆಗೆ ಬಂದಿಲ್ವಲ್ಲ, ಅಲ್ಲಿಗೆ ಏನಾದರೂ ಬಂದಿರ್ಬೋದಾ ಅಂತ
ಡೌಟ್ ಬಂತು, ಕೇಳಿದೆ ಅಷ್ಟೇ ಅಂತಾಳೆ ಚಂದನ. ಇಲ್ಲ ಅದಕ್ಕೆ ನಿಮ್ಗೆ ಹೇಳಿದೆ ಅವನು ಇಲ್ಲಿಗೆ ಯಾಕೆ ಬರ್ತಾನೆ ಅಂತಾನೆ ಕಂಟಿ. ಹೌದಲ್ವಾ ಕಂಟಿ, ಅವ್ರು ಏನಾದರೂ ಅಲ್ಲಿಗೆ ಬಂದರೆ ಕಾಲ್ ಮಾಡಿ ಅಂತಾಳೆ ಚಂದನ. ಸರಿ ಅತ್ತಿಗೆ, ಅಲ್ಲಿಗೆ ಬಂದರೆ ನೀವು ನನಗೆ ಕಾಲ್ ಮಾಡಿ ಅಂತ ಕಾಲ್ ಕಟ್ ಮಾಡ್ತಾನೆ ಕಂಟಿ. ಅಲ್ಲಿಗೂ ಹೋಗಿಲ್ಲ ಅಂದರೆ ಇನ್ನೆಲ್ಲಿಗೆ ಹೋಗಿರ್ಬೋದು ಅಂತಾಳೆ ಚಂದನ. ಈಚೆ ಕಂಟಿಗೆ ಹರಿ ಮಹಾಬಲ ಚಾಲೆಂಜ್ ಮಾಡಿರೋದನ್ನು ಹೇಳಿದ್ದು ನೆನಪಾಗತ್ತೆ. ಈಚೆ ಹರಿ ಬಾಯಿಯ ಪ್ಲಾಸ್ಟರ್ನ ರೌಡಿಗಳು ತೆಗಿತಾರೆ. ಯಾರೋ ನೀವೆಲ್ಲ, ಯಾಕೋ ನನ್ನ ಇಲ್ಲಿ ಕರ್ಕೊಂಡು ಬಂದು ತೊಂದರೆ ಕೊಡ್ತಿದ್ದೀರೋ, ನೀವೆಲ್ಲ ಯಾರೋ ಅಂತಾನೆ ಹರಿ. ಇದೇ ಬೇಕಿರೋದು, ಇಲ್ಲಿ ನೋಡು ಸ್ಮೈಲ್ ಮಾಡು ಅಂತ ಫೋನಲ್ಲಿ ವೀಡಿಯೋ ಮಾಡ್ತಾರೆ. ಯಾಕ್ರೋ ವೀಡಿಯೋ ಮಾಡ್ತಿದ್ದೀರಾ, ಯಾರೋ ನೀವೆಲ್ಲ, ಬೊಗಳಿ ಸಾಯಿರೋ, ಯಾಕ್ರೋ ಕಿಡ್ನಾಪ್ ಮಾಡಿದಿರಾ ಹೇಳಿ, ಸಾಯಿರೋ ಇಲ್ವೋ, ವಿಡಿಯೋ ಯಾಕೋ ಮಾಡ್ತಾ ಇದ್ದೀರಾ ಅಂತಾನೆ ಹರಿ. ಆಗ ಅವನ ಬಾಯಿಗೆ ಪ್ಲಾಸ್ಟರ್ ಹಾಕಿ ರೌಡಿಗಳು ಅಲ್ಲಿಂದ ಹೋಗ್ತಾರೆ. ಈಚೆ ದಾಸ ಸೋಫಾ ಮೇಲೆ ಕೂತಿರ್ತಾನೆ, ಅಮ್ಮನೂ ಕೂತಿರ್ತಾರೆ. ಆಗ ದಾಸನ ಫೋನಿಗೆ ಮೆಸೇಜ್ ಬರುತ್ತೆ. ಅವನು ಎದ್ದು ಹೋಗ್ತಾನೆ. ದಾಸು ಏನೋ ಮಾಡ್ತಿದ್ಯಾ, ಚಂದು ಏನಾದರೂ ನೋಡಿದರೆ ಅವಳಿಗೆ ಡೌಟ್ ಬರಲ್ವಾ, ನಾರ್ಮಲ್ ಆಗಿ ನಡ್ಕೊಂಡು ಹೋಗ್ತಿದ್ಯಲ್ಲ ಅಂತಾರೆ ಅಮ್ಮ. ಅವಳು ರೂಮಲ್ಲಿದ್ದಾಳೆ ತಾನೆ ಅಂತಾನೆ ದಾಸ. ಅಕಸ್ಮಾತ್ ನೋಡಿದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗೋವರೆಗೂ ಮೇಂಟೈನ್ ಮಾಡು ಅಂತಾರೆ ಅಮ್ಮ. ಆಗ ದಾಸು ಕುಂಟ್ತಾ ನಾಟಕ ಮಾಡ್ತಾನೆ. ಫೋನ್ ನೋಡ್ತಾನೆ, ಅದರಲ್ಲಿ ಹರಿ ವಿಡಿಯೋ ಇರುತ್ತೆ. ಅಮ್ಮ ಇಲ್ಲಿ ನೋಡು ಅಂತ ದಾಸ ಹರಿ ಕೂಗ್ತಾ ಇರೋ ವಿಡಿಯೋನ ತೋರಿಸ್ತಾನೆ. ಆಗಬೇಕು ಇವನಿಗೆ, ಇನ್ನೂ ಇಷ್ಟು ಸಾಲದು ದಾಸು, ಇನ್ನೂ ಆಗಬೇಕು ಇವನಿಗೆ. ಮೊದಲು ಈ ವಿಡಿಯೋನ ನಿಮ್ಮ ಅಪ್ಪಂಗೆ ಕಳಿಸು, ನೋಡಿ ಸಂತೋಷ ಪಡಲಿ. ನಮಗೆ ಚಾಲೆಂಜ್ ಮಾಡ್ತಾನೆ ಇವನು, ಇಲ್ಲಿಗೆ ಇವನ ಕತೆ ಮುಗೀತು. ಇನ್ಮೇಲೆ ಚಂದು ಇವನ ನಂಬಲ್ಲ. ಆ ಹರಿ ನಮ್ಮ ಹಣ ಚಿನ್ನನೆಲ್ಲ ಕದ್ಕೊಂಡು ಓಡಿ ಹೋಗಿದ್ದಾನೆ ಅನ್ನೋದಷ್ಟೇ ನಮ್ಮ ಚಂದು ನಂಬಬೇಕು. ಅವಳ ಪಾಲಿಗೆ ಆ ಹರಿ ಹೆಂಡತಿ ಸ್ಥಾನ ಮುಗೀತು. ಇನ್ಮೇಲೆ ನಮ್ಮ ಚಂದು ಈ ಮನೆ ಮಗಳು ಅಂತ ನಗ್ತಾರೆ. ಆಗ ಚಂದನ ಬಂದು ಸಿಟ್ಟಿಂದ ಅವರಿಬ್ಬರನ್ನ ನೋಡ್ತಾಳೆ. ಈಚೆ ಮುತ್ತು ಹತ್ರ ಕಂಟಿ ಎಲ್ಲ ವಿಷಯನೂ ಹೇಳ್ತಾನೆ. ಆಗ ಶಾಕ್ನಿಂದ ಮುತ್ತು ಏನೋ ಹೇಳ್ತಿದ್ಯಾ ಅಂತಾನೆ. ಚಂದನ ಅಪ್ಪನೇ ಏನೋ ಮಾಡಿದ್ದಾನೆ ಹರಿಗೆ ಅಂತಾನೆ ಕಂಟಿ. ನನಗೆ ಮೊದಲೇ ಅನುಮಾನ ಇತ್ತು ಅವನ ಮೇಲೆ ಅಂತ ಹರಿ ಅಪ್ಪ ಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.